ಓಕೆ. ಇವಾಗ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ? ಕೆಲಸ ಇಲ್ಲೇ ಸಾಧಾರಣ ಒಂದು 15 ಜನ ಮಾಡ್ತಾರೆ. ಓಕೆ, 15 ಜನ? 15 ಜನ ಬೇಕು ಹಾಗಾದ್ರೆ ಮನೆಯೆಲ್ಲ ನೋಡ್ಕೊಬೇಕಲ್ಲ. 15 ಜನ ನೋಡಿ, ಹಳೆ ಕಾಲದ್ದೆಲ್ಲ ಈ ರೀತಿ ಡೆಕೋರೇಷನ್ ಪರ್ಪಸ್ಗೆ ಇಟ್ಟಿದ್ದಾರೆ. ಅಂಡೆ ಎಲ್ಲನೂ ಕೂಡ ತಾಮ್ರ ಹಿತ್ತಾಳೆ ಅಂಡೆಗಳಿರ್ತಾವಲ್ಲ, ಅಡುಗೆ ಮಾಡ್ತಾ ಇದ್ದಿದ್ದು, ನೀರು ಕಾಯಿಸ್ತಾ ಇದ್ದಿದ್ದು ಎಲ್ಲ ಡೆಕೋರೇಷನ್ ಪರ್ಪಸ್ ಆಗಿ ಇಟ್ಟಿದ್ದಾರೆ. ಏನು ಸಗದ ಕಾಣಿಸ್ತಾ ಇದೆ ಅದೆಲ್ಲ. ಇವಾಗ ಇಲ್ಲಿ ಹಿಂದೆ ನೋಡ್ತಾ ಇದ್ದೀವಲ್ಲ, ಪರ್ದೆ ಥರ ಮಾಡ್ತಾ ಇದ್ರಲ್ಲ, ಅದನ್ನ ಎಲ್ಲಿ ಬೇಕಾದ್ರೂ ಸೆಟಪ್ ಮಾಡ್ಕೊಬೋದಲ್ಲ? ಓಕೆ, ಹಳೆ ಕಾಲದಲ್ಲಿ ಎಲ್ಲಿ ಬೇಕಾದ್ರೂ ಸೆಟಪ್ ಮಾಡ್ತಾ ಇದ್ರು. ಇವಾಗ ಯೂಶಲಿ ವಾಡೆಗಳಲ್ಲಿ ಎಲ್ಲ ಲೇಡೀಸ್ ಎಲ್ಲ ಎಲ್ಲಿರ್ತಾ ಇದ್ರೆ ಮೇಲಿನ ಮನೆಗಳಲ್ಲಿ ಅವ್ರಿಗೆ ಸಪ್ರೇಟಾಗಿ ಕೋಣೆಗಳನ್ನ ಕೊಡ್ತಾ ಇದ್ದಿದ್ದು. ಅವ್ರು ಬರ್ತಾ ಇರಲಿಲ್ಲ ಅಲ್ಲ, ಗಂಡಸರು ಮುಂದೆ ಎಲ್ಲ ಜಾಸ್ತಿ, ಪ್ರಜೆಗಳ ಮುಂದೆ ಎಲ್ಲ ಬರ್ತಾ ಇರಲಿಲ್ಲ. ಓಕೆ, ಇವಾಗ ಎಷ್ಟು ಅಂತಸ್ತು ಕಟ್ಟಿದ್ದಾರೆ ಇಲ್ಲಿ? 2 ಅಂತಸ್ತು ಇಟ್ಟಿದೆ. 2 ಅಂತಸ್ತು ಇದೆಯಾ? ಓಕೆ. ಎಷ್ಟು ರೂಮ್ ಇದೆ ಇಲ್ಲಿ? 15 ಬೆಡ್ರೂಮ್. 15 ಬೆಡ್ರೂಮ್ ಕಟ್ಟಿದ್ದಾರೆ. 15 ಬೆಡ್ರೂಮ್ ಹಾಗಾದ್ರೆ ಗೆಸ್ಟ್ ರೂಮ್. ವಾವ್, ಈ ವೀಣೆ ಮೃದಂಗ ಎಲ್ಲ ಯಾರು ನುಡಿಸ್ತಾ ಇದ್ದಿದ್ದು? ಮೊಮ್ಮಗ ಬರ್ಸ್ತಾರಾ? ಮೊಮ್ಮಗದಂದ ಗೆಸ್ಟ್ಗಳು ಮೀಟಿಂಗ್ ಮಾಡೋದಕ್ಕ ಸಪ್ರೇಟ್ ಆಗಿ. ಅವಾಗ ನೋಡಿ, ಹಳೆ ಕಾಲದಲ್ಲಿ ಸೀಕ್ರೆಟ್ ಆಗಿ ಒಂದು ಸಮಾಲೋಚನೆ ನಡೆಸ್ತಾ ಇದ್ರು ನೋಡಿ, ಅದನ್ನ ಗೌಪ್ಯ ಸಮಾಲೋಚನೆ ಅಂತ ಕರೀತಾ ಇದ್ರಲ್ಲ, ಹಾಗಾಗಿ ಇದೇ ರೀತಿಯಾಗಿ ಮಾಡಿದ್ದಾರೆ.